आप देख रहे हैं बीजापुर समय, मैं आपके साथ खलील कलादगी। 26 जनवरी गणतंत्र दिवस के ध्वजारोहण के बाद बीजापुर एमएलए बसनगौड़ा पाटिल यत्नाड़ ने मीडिया से बात करते हुए तुमकुर सिद्धगंगा स्वामी जी को भारत रत्न देने और राज्य की पॉलिटिक्स जैसे कई विषयों पर बात की। भारत रत्न ಈಗಾಗಲೇ ದೇಶದ ಮಹಾಮಹಿಮ ರಾಷ್ಟ್ರಪತಿಯವರು ನಿನ್ನೆ ರಾಷ್ಟ್ರ ಸೇವೆ ಮಾಡಿದಂಥ 3 ಜನರಿಗೆ ಪಕ್ಷಾತೀತವಾಗಿ ಇವತ್ತು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ಕರ್ನಾಟಕದಿಂದ ಬಹುಶಃ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಕಾಯಕವನ್ನು ಮಾಡಿದಂಥ ತುಮಕೂರು ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಭಾರತ ರತ್ನ ಕೊಡಬೇಕಂತ ಇಡೀ ಕರ್ನಾಟಕ ಅಲ್ಲ, ಭಾರತದ ಅನೇಕ ಕಡೆಯಿಂದಲೂ ಸಹ ಒಂದು ಒತ್ತಡ ಇದೆ. ಆದರೆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಭಾರತ ರತ್ನ ಇರಲಾರ್ದೇ ಅನೇಕ ಶ್ರೇಷ್ಠವಾದಂಥ ಸಂತರಾಗಿ ಒಂದು ಜಗತ್ತಿನಲ್ಲಿ ಎದ್ದಿದ್ದಾರೆ. ಅವರ ಒಂದು ಹೆಸರನ್ನು ಪರಿಗಣಿಸಬೇಕಾಗಿದ್ದು ಅವಶ್ಯಕತೆ ಭಾಳಷ್ಟಿತ್ತು. ನಾನು ಈ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರಿಗೆ ನಾನು ಕೇಳಿಕೆ ಬಯಸ್ತಾ ಇದ್ದೀನಿ. 28 ಲೋಕಸಭಾ ಸದಸ್ಯರು, 12 ರಾಜ್ಯಸಭಾ ಸದಸ್ಯರು, ನೀವೆಲ್ಲರೂ ಕೂಡಿ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳ ಮೇಲೆ ಒತ್ತಡ ಹಾಕಿ ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳಿಗೆ ಭಾರತ ರತ್ನ ಕೊಡುವುದರಲ್ಲಿ ಪ್ರಯತ್ನ ಮಾಡಬೇಕು. ಯಾಕಂದರೆ ನಮ್ಮ ಭಾವನೆಗಳನ್ನು ಪ್ರಧಾನಮಂತ್ರಿಗೆ ಹೇಳುವಂಥದ್ದನ್ನು ನಾವು ಮಾಡಬೇಕು. ನಮಗೆ ಅಪಮಾನ ಆದಾಗ, ಅನ್ಯಾಯ ಆದಾಗ ಅದನ್ನು ಪ್ರತಿಭಟನೆ ಮಾಡೋದು ನಮ್ಮ ಕರ್ತವ್ಯ. ಹಿಂದೆ ಆಲಮಟ್ಟಿ ವಿಚಾರ ಬಂದಾಗ 519.6 ಆಲಮಟ್ಟಿ ಎತ್ತರಕ್ಕೆ ಆಂಧ್ರ ಪ್ರದೇಶ ವಿರೋಧ ಮಾಡಿದಾಗ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ನಾನು ಲೋಕಸಭಾ ಸದಸ್ಯನಿದ್ದೆ. ಚಂದ್ರಬಾಬು ನಾಯ್ಡು ಅವರು 519.6ಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ಬೆಂಬಲ ವಾಪಸ್ ತೆಗೆದುಕೊಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಾಗ ನಾನು ಸಂಸತ್ ಸದಸ್ಯನಾಗಿ ವಿಜಯಪುರದ ಸಂಸದನಾಗಿ ಒಂದು ವೇಳೆ 519.6ಕ್ಕೆ ಎತ್ತರಕ್ಕೆ ಅವಕಾಶ ಕೊಡದೇ ಇದ್ದರೆ ನಾನು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಮಾದರಿಯಲ್ಲಿ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಅವರಿಗೆ ಭಾರತ ರತ್ನ ಸಿಗಬೇಕಂತ. ಆದರೆ ಇವತ್ತು ಅದೇನಾಗಿಲ್ಲ. ಅದಕ್ಕೆಲ್ಲ ಸಂಸದರು ಇನ್ನು ಮೇಲಾದರೂ ಎಚ್ಚೆತ್ತು ನಮ್ಮ ಕರ್ನಾಟಕ ಜನತೆಯ ಭಾವನೆಯನ್ನು, ಅವರು ಒಬ್ಬ ಶ್ರೇಷ್ಠ ಸಂತರು, ಜಾತಿ ಮತ ನೋಡದೆ ಪ್ರತಿ ದಿವಸ 10,000 ಮಕ್ಕಳಿಗೆ ಅನ್ನ ಹಾಕದಂಥವ್ರು, ಕೋಟಿಗಟ್ಟಲೆ ಜನ ಅವರ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಆ ಪ್ರಸಾದ, ಅನ್ನ ದಾಸೋಹ, ಶಿಕ್ಷಣ ದಾಸೋಹ, ವಿವಿಧ ದಾಸೋಹಗಳನ್ನು ತೆಗೆದುಕೊಂಡು ಅನೇಕರು IAS ಆಗಿದ್ದಾರೆ, IPS ಆಗಿದ್ದಾರೆ, ಒಳ್ಳೆಯ ರಾಜಕಾರಣಿಗಳಾಗಿದ್ದಾರೆ. ಈ ದೇಶಕ್ಕೆ ಅನೇಕ ಶ್ರೇಷ್ಠರನ್ನು ಕೊಟ್ಟಂಥ ಒಂದು ಮಟ್ಟಕ್ಕೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ನಾನು ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತೇನೆ, ಅವರನ್ನು ತಕ್ಷಣ ಮರಣಾಂತರವಾಗಿ ಇವತ್ತು ಅವರಿಗೆ ಗೌರವ ನಾವು ಕೊಡಬೇಕಾಗಿದೆ. ಅವರೆಂದೂ ಬೇಡಿಲ್ಲ. ನಾನು ನಿನ್ನೆ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಸಣ್ಣ ಬುದ್ಧಿಜಿಯವರು ಹೇಳಿದ್ರು, ನಾವು ಎಂದೂ ಅವರು ಅಪೇಕ್ಷೆ ಪಟ್ಟಿಲ್ಲ ನಮ್ಮ ಸಿದ್ಧಗಂಗಾ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಆದರೆ ನಮ್ಮ ಕರ್ತವ್ಯ ಇದೆ. ಅದಕ್ಕೆ ನಾನು ಎಲ್ಲ ಲೋಕಸಭಾ ಸದಸ್ಯರಿಗೆ ಹೇಳ್ತೇನೆ, ನೀವೆಲ್ಲ ಪ್ರಯತ್ನ ಮಾಡಬೇಕು. ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳ ಮೇಲೆ ಒತ್ತಡ ಹಾಕಬೇಕು. ಕೊಡದೇ ಇದ್ದರೆ ಅದಕ್ಕೆ ಪ್ರತಿಭಟನೆ ಮಾಡಲಿಕ್ಕೂ ನೀವು ಸಿದ್ಧರಾದರೆ ಮಾತ್ರ ನಿಜಕ್ಕೂ ನೀವು ಶಿವಕುಮಾರ ಸ್ವಾಮಿಗಳಿಗೆ ಏನು ಕೇವಲ ಪತ್ರಿಕಾ ಹೇಳಿಕೆಯನ್ನು, ಮಾಧ್ಯಮಗಳ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ, ಇದು ಜನರು ನಾವು ನಂಬುವುದಿಲ್ಲ. ಅದಕ್ಕೆ ನಿಮ್ಮ ಶಕ್ತಿ ಏನೋ ಕರ್ನಾಟಕದ ಸಂಸದರು ತೋರಿಸ್ಬೇಕಂತ ಆಗ್ರಹ. ಈಗ ಇದರಿಂದ ಚುನಾವಣೆಯಲ್ಲಿ ಈಗ ಹಿಂಗದೆ, ಚುನಾವಣೆಯ ಸಂದರ್ಭ ಬೇರೆ, ಚುನಾವಣೆಗೆ ನಾವು ಅದನ್ನು ಹೋಲಿಸಲಿಕ್ಕೆ ನಾನು ಸಾಧ್ಯ ಇಲ್ಲ. ಆದರೆ ಲೋಕಸಭಾ ಸದಸ್ಯರು ಎಲ್ಲರೂ 2 ಕೇಂದ್ರ ಸಚಿವರಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಯಾಕೆ ಅವ್ರು ಒತ್ತಾಯ ಮಾಡ್ತಾ ಇಲ್ಲ? ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಮೊನ್ನೆನೂ ನಾನು ಆಗ್ರಹ ಮಾಡಿದ್ದೇನೆ. ಇದು ಭಾರತ ರತ್ನಕ್ಕೆ ಅವರು ಭಾಳಷ್ಟು ಅತ್ಯಂತ ಸೂಕ್ತ ವ್ಯಕ್ತಿ ಅದ. ಇವತ್ತು ಪ್ರಣಬ್ ಮುಖರ್ಜಿಯವರಾಗಲಿ, ನಮ್ಮ ಇನ್ನೂ 2 ಭಾರತ ರತ್ನವನ್ನ ನಾನಾಜಿ ದೇಶಮುಖರಾಗಲಿ, ಇನ್ನೊಬ್ಬರು ಆಸಾಮದ ಏನು ಈಶಾನ್ಯ ಭಾಗದಿಂದ ಬರುವಂಥ ಏನೋ ಒಬ್ಬರು ಭಾಳ ದೊಡ್ಡ ಶ್ರೇಷ್ಠ ಕವಿ ಇದ್ದರು, ಅವ್ರಿಗೂ
ಕೊಟ್ಟಿದ್ರಲ್ಲಿ ಏನೂ ತಪ್ಪಿಲ್ಲ. ಅದ್ರ ಜೊತೆಗೆ ಒಬ್ಬ ರಾಷ್ಟ್ರದ ಸಂತನಿಗೂ ಕೊಡುವಂಥದ್ದನ್ನು ಯಾಕೆ ನೆನಪಾರಿದ್ರು, ಇದಕ್ಕೆ ಈ ರಾಜ್ಯದ ಸಂಸದರು ಉತ್ತರ ಕೊಡಬೇಕು. ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನಾ ಪ್ರಧಾನಮಂತ್ರಿಗಳಿಗೆ ನಾ ಆಗ್ರಹ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ಇದು ಮುಂದಿನ ಭವಿಷ್ಯದಲ್ಲಿ ಎಲ್ಲ ಜನರಲ್ಲಿಯೂ ಒಂದು ಆತಂಕ, ಒಂದು ರೀತಿ ಅಸಮಾಧಾನ ಏನಿದೆ, ನನಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ಇದನ್ನು ಪರಿಗಣಿಸ್ತಾರೆ. ತಕ್ಷಣ ಅವರಿಗೆ ಭಾರತ ರತ್ನವನ್ನು ಘೋಷಣೆ ಮಾಡ್ತಾರೆ ಅಂತೇಳಿ ನಾನು ಭಾಳಷ್ಟು ನಂಬಿದೆ. ನೋಡ್ರಿ, ಅದು ಕಾಂಗ್ರೆಸ್ನ ಉತ್ತರ. ಇವತ್ತು ಒಬ್ಬರು ಅತ್ಯಂತ ಗೌರವಾನ್ವಿತ ಇಬ್ಬರು ಶಾಸಕರುಗಳು ಇವತ್ತೇನಾಗಿದೆ ಅಂದರೆ ಇದೆಲ್ಲನೂ ಹಾಳಾಗಲಿಕ್ಕೆ ಗಣಿ ರಾಜಕೀಯ. ಇಡೀ ಕರ್ನಾಟಕದ ರಾಜಕಾರಣ ಹಾಳಾಗಿದ್ದು ಈ ಗಣಿಗಳಿಂದ. ನಾವೆಲ್ಲ ಭಾಳಷ್ಟು ಕಡಿಮೆ ವೆಚ್ಚದಲ್ಲಿ ಶಾಸಕರಾಗ್ತಿದ್ದೀವಿ. ಇವತ್ತು ಈ ಗಣಿ ಅನ್ನುವಂಥ ಕರ್ನಾಟಕಕ್ಕೆ ಒಂದು ಶಾಪವಾಗಿ ಪರಿಣಾಮ ಆಗಿ ಬಾಟ್ಲಿಯನ್ನು ಒಡ್ಲಾಡಲಿಕ್ಕೆ ತಯಾರಾಗ್ಯಾರಪ್ಪ ಅಂದ್ರೆ ಅಂಥ ಅಯೋಗ್ಯರೆಲ್ಲ ಜನಪ್ರತಿನಿಧಿಗಳಾಗಿ ನಾವು ಚುನಾವಣೆ ಲೆಕ್ಕ ಏನು ಹಂಗೆ ಕೊಡ್ತೀವಿ. ಲೆಕ್ಕ ನ್ಯಾಷನಲೈಸ್ ಬ್ಯಾಂಕಿನ ಅಕೌಂಟ್ ತಂದು ಕೊಟ್ಟಿರ್ತೀವಿ. ಒಕ್ಕಟ್ಟು ಯಾರು ಓಟ್ ಹಾಕಲ್ಲ ಸರ್, ಅಂದ್ರೆ ಒಕ್ಕಟ್ಟು ಯಾರು ಓಟ್ ನಾ ಹಂಗೆ ಹೇಳೋದಲ್ರಿ, ಚುನಾವಣೆ ಖರ್ಚು ಇರ್ತಾವೆ. ಅಲ್ಲ ಪುಕ್ಕಟ್ಟೆ ನೀವು ಒಟ್ಟು ನೀವು ಕಾಂಟ್ರವರ್ಸಲ್, ನಿಮ್ಗೆ ಮತ್ತೇನು ಕೆಲಸ ಇಲ್ಲ. और खबरों के लिए जुड़े रहिएगा आपके अपने चैनल बीजापुर समय के साथ।